ದಿನೇಶ್ ಕುಮಾರ್ ದಿನೋ ಅವ್ರಿಗೆ ಬ್ಯಾಟಿಂಗ್ ಮಾಡೋದಿರಲಿ, ಅವ್ರನ್ನ ಟಚ್ ಮಾಡೋದಿರಲಿ, ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಅವ್ರದ್ದು ಒಂದೇ ಒಂದು ಕೂದಲು ಕೊಂಕಿದ್ರು ಕೂಡ ನಾನು ಹೇಳಲ್ಲ. ಬಹುಶಃ ಯಾವ್ದಾದ್ರೂ ವಿಚಾರಕ್ಕೆ ನಾನು ಕೈ ಇಟ್ರೆ ಅದು ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೆ ತಗೊಂಡು ಹೋಗ್ತೀನಿ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಗೆಳೆಯರವರೇ, ಬಹಳ ಪ್ರೀತಿಯಿಂದ ನಾನು ಈ ಲೈವ್ ನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ದಯವಿಟ್ಟು ನೋಡಿ. ಮತ್ತೆ ನಾನು ಇಲ್ಲೇನು ಹೇಳ್ತೀನಿ, ಇಲ್ಲಿಗೂ ತಗೊಳ್ಳಿ, ಇಲ್ಲಿಗೂ ತಗೊಳ್ಳಿ. ಅವನು ಯಾರೋ ದಿನೇಶ್ ಕುಮಾರ್ ದಿನು ಅಂತ ನೀವು ಕೇಳಿದಿರಲ್ಲ, ದಿನೇಶ್ ಕುಮಾರ್ ದಿನು ಬೇರೆ ಯಾರು ಅಲ್ಲ, ನನ್ನ ಅಣ್ಣ. ಭಾಸ್ಕರ್ ಪ್ರಸಾದ್ ಅವರ ಒಂದೇ ಒಂದು ಹೇಳಿಕೆ, ಬೇರೆ ಏನು ಹೇಳಿಲ್ಲ. ಅವರು ಅಷ್ಟೊಂದು ಪ್ರೀತಿಯಿಂದ ಹೇಳಿದಂತಹ ಒಂದು ವಿಚಾರಕ್ಕೆ ತಮ್ಮ ಪೋಸ್ಟನ್ನೇ ಡಿಲೀಟ್ ಮಾಡಿಬಿಟ್ರು. ಅಷ್ಟು ಧೈರ್ಯವಂತರಾಗಿದ್ದರೆ ಆ ಒಂದು ಪೋಸ್ಟನ್ನೇ ಇಡಬೇಕಿತ್ತು, ಬ್ಯಾಟಿಂಗ್ ಮಾಡೋದು ನೋಡಬೇಕಿತ್ತಲ್ವ. ಸೊ ಸರ್ವೇ ಸಾಮಾನ್ಯವಾಗಿ ಅವರ ಸ್ವಭಾವ ಎಂಥದ್ದು ಅಂತ ಕೇಳಿದರೆ ಭಾಸ್ಕರ್ ಪ್ರಸಾದ್ ಅವರು ಸ್ವಲ್ಪ ರೂಢಾಗಿ ಮಾತಾಡೋದನ್ನು ನೋಡಿದ್ದೇನೆ. ಆದರೆ ದಿನೇಶ್ ದಿನು ಅವರು ಯಾವತ್ತೂ ಒಂದು ರೀತಿಯಲ್ಲಿ ರೂಢಾಗಿ ಮಾತಾಡಿದ್ದನ್ನು ನೋಡೇ ಇಲ್ಲ. ಅವರ ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ ನಿಮಗೆ ಗೊತ್ತೇ ಇದೆ, ತಮ್ಮನೇಲಿ ನೋಡ್ಕೊಂಡೇ ನೀವು ಬಂದಿರ್ತೀರಾ. ಒಂದೇ ಒಂದು ವಿಡಿಯೋ ಹಾಕಿದ್ದಾರೆ, 10 ನಿಮಿಷದ ವಿಡಿಯೋ. ಆ ಒಂದು ವಿಡಿಯೋಗೆ ತನ್ನ ಹುಟ್ಟಿರೋ ಬಟ್ಟೆನ ಬಿಚ್ಚಿಟ್ಟು ಓಡೋಗಿದ್ರೆ ಹೇಗಿರಬೇಡ ಆ ಒಂದು ಪರಿಸ್ಥಿತಿ. ಅದೇ ರೀತಿಯಾಗಿದೆ ಇವಾಗ ವಹಿವಾಟು ವಸಂತನ ಪರಿಸ್ಥಿತಿ. ಅಂದರೆ ವಸಂತ ಗಿಳಿಯಾರು ಅನ್ನುವಂತಹ ಸಾಮಾಜಿಕ ಜಾಲತಾಣದಲ್ಲಿ, ಫೇಸ್ಬುಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಧರ್ಮ ಯುದ್ಧ ಮಾಡುವಂತಹ ವ್ಯಕ್ತಿ. ಹಿಂದುತ್ವಕ್ಕಾಗಿ ಆತ ಮಾತ್ರ ಇದ್ದಾನೆ. ಹಿಂದೂ ದೇವಸ್ಥಾನವನ್ನು ರಕ್ಷಣೆ ಮಾಡೋಕ್ಕೆ ವಸಂತ ಗಿಳಿಯಾರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಂತಹ ಚಿಂತನೆಯನ್ನು ಸ್ವಯಂ ಮಾಡುವಂತಹ ಅವರ ವ್ಯಕ್ತಿ. ಆತ ನೆನ್ನೆ ದಿನ ಒಂದು ಪೋಸ್ಟನ್ನು ಹಾಕ್ತಾನೆ ಫೇಸ್ಬುಕ್ಕಲ್ಲಿ. ಅಂದರೆ ದಿನು ಟಾಕ್ ಅಂತ ನೀವು ಕೇಳಿರ್ತೀರ. ಭೀಮಾ ಅಥವಾ ಚೆನ್ನಯ್ಯ ಅನ್ನುವಂತಹ ವ್ಯಕ್ತಿಯನ್ನು ಮೊದಲ ಬಾರಿಗೆ ಸಂದರ್ಶನ ಮಾಡಿ ವಿಡಿಯೋ ಅಪ್ಲೋಡನ್ನು ಮಾಡಿದರು. ಸಾಕಷ್ಟು ವೈರಲ್ ಆಗಿತ್ತು. ಮಿಲಿಯನ್ ಹತ್ತಿರ ಆ ಒಂದು ವಿಡಿಯೋ ಓಡೋಗಿತ್ತು. ಸೊ ಓಬಿಯಸ್ಲಿ ಈ ಒಂದು ವಿಚಾರ SIT ತನಿಖೆ ನಡೀತಾ ಇರುವಾಗ ಎಲ್ಲರಲ್ಲೂ ಕ್ಯೂರಿಯಾಸಿಟಿ ಇತ್ತು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಜನ ವೀಕ್ಷಣೆ ಮಾಡಿದರು. ನಂತರ ಕುಡ್ಲಾರಾಮ್ ಪೇಜಲ್ಲೂ ಲೈವ್ ಬಂತು, ಇನ್ನೊಂದು ಚಾನಲಲ್ಲೂ ಲೈವ್ ಬಂತು. ಸೊ ಇವೆಲ್ಲವೂ ಬರ್ತಾ ಇರುವಾಗ ದಿಗ್ಭ್ರಮೆಗೊಂಡಿದ್ದಂತಹ ಈ ಒಂದು ಧರ್ಮಸ್ಥಳವನ್ನು ಸಂರಕ್ಷಣೆ ಮಾಡ್ತೀವಿ ಅಂತ ಹೋದಂತಹ ಕೆಲವೊಂದು ಸಂರಕ್ಷಕರೇನಿದ್ದಾರೆ, ನಿಜವಾಗಿಯೂ ಸಂರಕ್ಷಣೆ ಮಾಡ್ತಾ ಇರೋರ ಕಥೆಯನ್ನೆಲ್ಲ ಹೇಳೋದು. ಸೊ ಇಂತಹ ವಸಂತ ಗಿಳಿಯಾರು ಇರ್ಬೋದು, ಕಿರಿಕೀರ್ತಿ ಇರ್ಬೋದು, ಆಮೇಲೆ ನಮ್ಮ ಇನ್ನೊಬ್ಬ ಕೊಲೆ ಆರೋಪ ಹೊತ್ತಂತಹ ವ್ಯಕ್ತಿ ಇದ್ದ, ಕೆರೆ ಹಾವು ಪುನೀತ್ ಕೆರೆಹಳ್ಳಿ. ಸೊ ಇಂಥವರ ವಿಚಾರವನ್ನು ಹೇಳಿದ್ರು. ಪೇಮೆಂಟ್ ಗಿರಾಕಿಗಳು ಅಂತ ಕರಿತೀವಿ. ಇವಾಗ ಹೊಸದಾಗಿ ಬಂದಂತಹ ಇದುವರೆಗೂ ಇಲ್ಲದಂತಹ ಅವರು ವ್ಯಕ್ತಿ ಚಕ್ರವರ್ತಿ ಸೂಲಿಬೇಡ, ಅವರ ಹೆಸರನ್ನು ಹೇಳಿಲ್ಲ ಅಂದರೆ ಪ್ರಮಾದ ಆಗೋಗ್ಬಿಡುತ್ತೆ. ಸೊ ಅದರಿಂದಾಗಿ ಅವರ ಹೆಸರು ಇರಲಿ. ಇವರೆಲ್ಲ ಪೇಮೆಂಟ್ ಗಿರಾಕಿಗಳು ಅಂತ ಕರೆಸ್ಕೊಳ್ಳುವಂತಹ ವ್ಯಕ್ತಿಗಳು. ಸೊ ಇವರು ಏನು ಮಾಡ್ತಾರೆ, ಈ ಒಂದು ದಿನೇಶ್ ದಿನು ಅನ್ನುವಂತಹ ಆ ಒಂದು ಡಿಟಾಕ್ಸ್ ಚಾನಲಲ್ಲಿ ಈ ಒಂದು ವಿಡಿಯೋ ಬಂದದೇ ತಡ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಕೊನೆಯದಾಗಿ ಫೇಸ್ಬುಕ್ನಲ್ಲಿ ಎಂದಿನ ಆ ಒಂದು ಚಾಳಿಯಂತೆ ಬರದೇ ಬಿಟ್ಟರು, ಯಾರೀತ ದಿನು, ಎಲ್ಲಾದರೂ ಸಿಕ್ಕಿದರೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಳ್ಳಿ. ಸೊ ಈ ಒಂದು ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ. ಆ ಒಂದು ಪೋಸ್ಟನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ವಾಟ್ಸಪ್ಪಲ್ಲಿ ಕೂಡ ಶೇರ್ ಮಾಡ್ತಾರೆ. ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ ಈ ಒಂದು ದಿನೇಶ್ ದಿನು ಅನ್ನುವಂತಹ ವ್ಯಕ್ತಿ ಯಾರು ಅನ್ನೋದು. ಓಕೆ, ಗೊತ್ತಿತ್ತು, ಪತ್ರಕರ್ತರು ಎನ್ನುವಂತಹ ಒಂದು ರೀತಿಯಲ್ಲಿ ಗೊತ್ತಿತ್ತು. ಆದರೆ ಅವರ ಬ್ಯಾಕ್ಗ್ರೌಂಡ್ ಏನು ಅಂತಂದು ಯಾರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಸೊ ಭಾಸ್ಕರ್ ಪ್ರಸಾದ್ ಅವರು ಹೇಳೋ ಥರ ಕಡಿಮೆ ಜನರಿಗೆ ಗೊತ್ತಿದೆ ಭಾಸ್ಕರ್ ಪ್ರಸಾದ್ ಅವರ ಅಣ್ಣ ದಿನೇಶ್ ಅನ್ನುವಂತಹ ಆ ಒಂದು ವ್ಯಕ್ತಿ ಅನ್ನೋದು. ಸೊ ಇವತ್ತೇನೋ ಲೈವ್ ನೋಡಿದೆ. ಆ ಲೈವಲ್ಲಿ ವಸಂತ ಗಿಳಿಯಾರಿಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ. ಅಂದರೆ ಹಾವಲ್ಲಿ ಚುಚ್ಚಿಸ್ಕೊಳ್ಳೋದಿದೆ, ಪ್ರೀತಿಯಿಂದ ಚುಚ್ಚಿಸ್ಕೊಳ್ಳೋದು, ದ್ವೇಷದಿಂದ ಚುಚ್ಚಿಸ್ಕೊಳ್ಳೋದು ಎರಡೂ ಒಂದೇ. ಹೇಗೆ ಚುಚ್ಚಿಸ್ಕೊಂಡ್ರು ಬರೋದು ವಿಷಾನೇ. ಸೊ ಅದೇ ರೀತಿಯಲ್ಲಿ ಇಂಜೆಕ್ಷನ್ ಮಾಡಿಬಿಟ್ಟಿದ್ರು ವಸಂತ ಗಿಳಿಯಾರವರಿಗೆ. ಆ ಒಂದು ವಿಡಿಯೋ ಕೂಡ ನನ್ನ ಈ ಒಂದು ಚಾನಲಲ್ಲಿ ಹಾಕಿದ್ದೇನೆ, ನೋಡಿದರೆ ಗೊತ್ತಾಗುತ್ತೆ. ಇನ್ಯಾವತ್ತೂ ಭಾಸ್ಕರ್ ಪ್ರಸಾದ್ ಅವರ ಅಣ್ಣನ ಹೆಸರತ್ತೋಕ್ಕೂ ಭಯ ಬೀಳ್ತಾನೆ ಈ ವಸಂತ ಗಿಳಿಯಾರು. ಸೊ ಈ ಒಂದು ವಿಚಾರವನ್ನು ನೋಡ್ತಾ ಹೋದ್ರೇ ಯಾಕೆ ಈ ಒಂದು ಮ್ಯಾಟ್ರನ್ನ ಹೇಳ್ತಾ ಇದ್ದೇನೆ ಅಂದರೆ, ತಾನು ಮಾಡಿದಂತಹ ಪೋಸ್ಟನ್ನು ಡಿಲೀಟ್ ಮಾಡಿ ಓಡೋಗ್ಬಿಟ್ಟಿದ್ದಾನೆ. ಭಾಸ್ಕರ್ ಪ್ರಸಾದ್ ಅವರ ಒಂದೇ ಒಂದು ಬೆದರಿಕೆ ಅಂತ ಅವರೇ ಸ್ವತಃ ಹೇಳಿಲ್ಲ. ಇದು ಬೆದರಿಕೆ ಅಂತ ತಿಳ್ಕೊಬೇಡ, ಪ್ರೀತಿಯಿಂದ ನೀನು ನನ್ನ ತಮ್ಮ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ, ಡಿಲೀಟ್ ಮಾಡಿಬಿಡು. ಡಿಲೀಟ್ ಮಾಡಿಲ್ಲ ಅಂದರೆ ಪರಿಣಾಮ ನೆಟ್ಟಾಗಿರೋದಿಲ್ಲ ಅನ್ನುವಂತಹ ವಿಚಾರವನ್ನು ಲೈವಲ್ಲಿ ಹೇಳಿದರು.
ಅಂದರೆ ಲೈವನ್ನು ವಸಂತ ಗಿಳಿಯಾರಂತೂ ನೋಡಿರ್ತಾರೆ, ಇಲ್ಲಾಂದರೆ ಅಷ್ಟು ಬೇಗ ಡಿಲೀಟ್ ಮಾಡಿ ಹೋಗುವಂತಹ ಪರಿಸ್ಥಿತಿ ಅವರಿಗೆ ಬರಬೇಕಾಗಿರಲಿಲ್ಲ. ನೋಡಿ, ವಸಂತ ಗಿಳಿಯಾರು ಅಷ್ಟು ದೊಡ್ಡ ಪುಂಗಾನುಪುಂಗವಾಗಿ ಭಾಷಣ ಮಾಡ್ತಾನೆ, ಪ್ರೆಸ್ ಮೀಟ್ ಕರೀತಾನೆ, ಧರ್ಮಸ್ಥಳದ ಪ್ರಕರಣದ ಬಗ್ಗೆ SITಗೂ ಗೊತ್ತಿಲ್ಲದ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾನೆ, ಜೊತೆಗೆ ಆತನೊಂದಿಗೆ ಕೆಲವೊಂದು ನಾಮರ್ದ ಪತ್ರಕರ್ತರು ಸೇರಿಕೊಳ್ತಾಳೆ. ಸೊ ಇವೆಲ್ಲ ಇರುವಾಗಲೂ ಭಾಸ್ಕರ್ ಪ್ರಸಾದ್ ಇರುವಂತಹ ವ್ಯಕ್ತಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೇಸ್ಬುಕ್ ಖಾತೆಯಿಂದ ಬಂದಂತಹ ಲೈವ್ಗೆ ಹೆದರ್ಕೊಂಡಿದ್ದಾರೆ ಅಂದರೆ ಭಾಸ್ಕರ್ ಪ್ರಸಾದ್ ಬಗ್ಗೆ ಅವರಿಗೇನೋ ಗೊತ್ತಿದೆ. ಸುಮ್ಮನೆ ಹೆದರ್ಕೊಳ್ಳುವಂತಹ ಅವಸ್ಥೆ ಅವರಿಗೆ ಬರಬೇಕಾಗಿರಲಿಲ್ಲ. ಯಾಕಂತಂದರೆ ಕೆಲವೊಂದು ತಿಂಗಳುಗಳ ಮೊದಲು, ವರ್ಷಗಳ ಮೊದಲು ಗೊತ್ತಿಲ್ಲ, ಒಂದು ಕರೆ ಮಾಡಿದರು ವಸಂತ ಗಿಳಿಯಾರವರು ಭಾಸ್ಕರ್ ಪ್ರಸಾದ್ ಅವರಿಗೆ 2 ನಿಮಿಷ 3 ನಿಮಿಷ ಮಾತಾಡಿದರು ಅಂತ ಆ ಲೈವ್ನಲ್ಲೇ ಹೇಳ್ತಾರೆ. ಸೊ ವಸಂತ ಗಿಳಿಯಾರ ಬಗ್ಗೆ ಯಾರಿಗೂ ಒಳ್ಳೆ ಅಭಿಪ್ರಾಯ ಖಂಡಿತ ಇಲ್ಲ. ಯಾರಾದರೂ ಒಳ್ಳೆ ಅಭಿಪ್ರಾಯ ಇದ್ದವರು ಇದ್ದರೆ ಇವಾಗ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋವನ್ನು ಈ ಒಂದು ಪೋರ್ಷನಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ವಸಂತ ಗಿಳಿಯಾರ ವ್ಯಕ್ತಿತ್ವ ಎಂತ ಹೌದು ಅನ್ನೋದು. ಯಾಕಂತಂದರೆ ಕಳೆದ ಬಾರಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇದೇ ರೀತಿ ತನಗೆ ಬರೆಯೋಕೆ ಬರುತ್ತೆ ಅಂತ ಬರೆದು ಇಡೀ ತಮಿಳುನಾಡು ಸುತ್ತಾಡ್ಕೊಂಡು ಬಂದ ವ್ಯಕ್ತಿ ಅವರು. ಅಂದರೆ ಎಲ್ಲೆಲ್ಲ ಪೊಲೀಸ್ ಹಿಡಿತಾರೆ ಅಂತ ಹೇಳ್ಬಿಟ್ಟು ಓಡೋಡಿ ಡ್ಯಾಮರೆ ಅವರನ್ನು ರಕ್ಷಣೆ ಮಾಡೋಕ್ಕಂತಾನೆ ಅವರು ವಕೀಲ ಕೂಡ ಇದ್ದಾನಲ್ವ. ಸೊ ಅದರಿಂದಾಗಿ ಅವರಿಗೆ ಆ ಒಂದು ಆ್ಯಂಗಲಲ್ಲಿ ನೋಡಿದರೆ ಭಯ ಇಲ್ಲ. ಕೋರ್ಟ್ಗೆ ಹೋದ್ರೂ ಪರವಾಗಿಲ್ಲ, ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಮ್ಮನ್ನು ರಕ್ಷಣೆ ಮಾಡಿ ತರೋಕ್ಕೆ ನಮಗೆ ಅಂತ ಬಿ ಜೆ ಪಿ ಹೈಕಮಾಂಡ್ ಇಟ್ಟಂತಹ ಒಂದು ವಕೀಲರಿದ್ದಾರೆ ಅಂತ. ವಕೀಲನ ಆ ಒಂದು ಚಾಕಚಕ್ಯತೆಯೋ ಅಥವಾ ಅಪೋಸಿಟ್ ಬಲವನ್ನು ದುಡ್ಡಿನ ಬಲ ಕೊಟ್ಟು ಕುಗ್ಗಿಸುವಂತಹ ಪ್ರಯತ್ನ ಹೋಗುತ್ತಿಲ್ಲ. ಟೋಟಲಿ ಎಲ್ಲ ಕೇಸ್ಗಳನ್ನು ಗೆಲ್ತಾರೆ, ಇರಲಿ. ಓಕೆ, ಇನ್ನು ದಿನೇಶ್ ದಿನು ವಿಚಾರದಲ್ಲಿ ನನಗೂ ಕನ್ಫ್ಯೂಷನ್ ಆಗಿಬಿಡ್ತು. ದಿನೇಶ್ ದಿನು ಅಥವಾ ಈ ಒಂದು ಭಾಸ್ಕರ್ ಪ್ರಸಾದ್ ಅಣ್ಣ ತಮ್ಮಂದಿರುವಂತಹ ವಿಚಾರ ಇದೇ ಲೈವ್ನಿಂದ ನನಗೂ ಗೊತ್ತಾಗ್ತಾ ಇರೋದು. ಸೊ ಆ ಒಂದು ವಿಡಿಯೋ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಧೂಳ ಬೀಸ್ತಾ ಇತ್ತು. ಭಾಸ್ಕರ್ ಪ್ರಸಾದ್ ಅವರು ವಸಂತ ಗಿಳಿಯಾರಿಗೆ ಬೈದು ಮಾಡಿದಂತಹ ಒಂದು ವಿಡಿಯೋ ಬಹಳಷ್ಟು ಅಷ್ಟು ಅವರು ಕೋಪದಲ್ಲಿದ್ದಾರೆ. ಆದರೆ ಆ ಒಂದು ಕೋಪವನ್ನು ವಿಡಿಯೋದಲ್ಲಿ ತೋರಿಸ್ಕೊತಾ ಇರಲಿಲ್ಲ, ಅವರ ಮಾತಿನಲ್ಲಿ ತೋರಿಸ್ಕೊತಾ ಇರಲಿಲ್ಲ, ಹಿಡಿತದಲ್ಲಿ ಇಟ್ಕೊಂಡಿದ್ರು. ಯಾಕಂತಂದರೆ ಅಸಂಬದ್ಧವಾಗಿ ಏನಾದರೂ ಬೈದು ಆಮೇಲೆ ಎಡವಟ್ಟಾಗೋದು ಬೇಡ. ಬೇರೆ ಅವರು ಹೇಳ್ತಾ ಇದ್ರು, ನನಗೆ ಬೇರೆ ಹೋರಾಟಗಳಿವೆ, ಆ ಒಂದು ಹೋರಾಟಗಳನ್ನು ಮಾಡ್ತಾ ನಾನು ಬರ್ತೀನಿ, ಸುಮ್ಮನೆ ನಮ್ಮ ತಂಟೆಗೆ ಬರಬೇಡ. ಬೇರೆ ಯಾರನ್ನು ಬೇಕಾದರೂ ಅಥವಾ ಈ ಒಂದು ದಿನೇಶ್ ದಿನು ಅವರನ್ನೇ ನೀನು ಡಾಕ್ಯುಮೆಂಟ್ ಇಟ್ಟುಕೊಂಡು ಬೇಕಾದರೆ ವಿರೋಧ ಮಾಡು, ಯಾವುದೇ ಆಬ್ಜೆಕ್ಷನ್ ಇಲ್ಲ. ಕಾನೂನಾತ್ಮಕವಾಗಿ ವಿರೋಧ ಮಾಡು, ಏನೂ ಆಬ್ಜೆಕ್ಷನ್ ಇಲ್ಲ, ನಾನು ನಿನ್ನ ತಂಟೆಗೆ ಬರೋದಿಲ್ಲ. ಆದರೆ ವ್ಯಕ್ತಿ ಮೇಲೆ ಆಕ್ರಮಣ ಮಾಡ್ತೀನಿ ಅಥವಾ ಮಾಡಿಸ್ತೀನಿ ಅಂತ ಬಂದರೆ ಮೈ ಕೈ ನೆಟ್ಟಾಗಿರೋದಿಲ್ಲ ಅನ್ನುವಂತಹ ಆ ಒಂದು ಬೆದರಿಕೆಯನ್ನು ಅವ್ರು ಕೊಡ್ತಾರೆ. ನಿಜವಾಗಿಯೂ ಮಾಡಬೇಕಾದಂತಹ ಒಂದು ಅಣ್ಣ ತಮ್ಮಂದಿರಿಲ್ಲ ಇದ್ದರೂ ಬೇರೆ ಯಾರಿಗಾದರೂ ಇಂತಹ ವಾಕ್ಯಗಳನ್ನು ಉಪಯೋಗಿಸ್ತಿದ್ರೆ ಅಥವಾ ಜನರನ್ನು ಉದ್ರೇಕಗೊಳಿಸ್ತಾ ಇದ್ದರೆ ಖಂಡಿತವಾಗಿಯೂ ಆತನಿಗೆ ಕೊಡಬೇಕಾದಂತಹ ಪೆಟ್ಟನ್ನು ಕೊಡಲೇಬೇಕು. ಇಲ್ಲ ಅಂತಿದ್ರೆ ಅಂತಹ ವ್ಯಕ್ತಿಗಳು ಸರಿಯಾಗೋದಿಲ್ಲ. ಹೇಗೆ ಇವಾಗ ವಹಿವಾಟು ವಸಂತ ಸರಿದಾರಿಗೆ ಬಂದದ್ದು, ಆ ಒಂದು ಭಾಸ್ಕರ್ ಪ್ರಸಾದ್ ಅವರ ಒಂದೇ ಒಂದು ಹೇಳಿಕೆ, ಬೇರೆ ಏನೂ ಹೇಳಿಲ್ಲ. ಅವರು ಅಷ್ಟೊಂದು ಪ್ರೀತಿಯಿಂದ ಹೇಳಿದಂತಹ ಒಂದು ವಿಚಾರಕ್ಕೆ ತಮ್ಮ ಪೋಸ್ಟನ್ನೇ ಡಿಲೀಟ್ ಮಾಡಿಬಿಟ್ರು. ಅಷ್ಟು ಧೈರ್ಯವಂತರಾಗಿದ್ದರೆ ಆ ಒಂದು ಪೋಸ್ಟನ್ನೇ ಇಡಬೇಕಿತ್ತು, ಬ್ಯಾಟಿಂಗ್ ಮಾಡೋದು ನೋಡಬೇಕಿತ್ತಲ್ವ. ದಿನೇಶ್ ದಿನು ಅವರು ತಮ್ಮ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟನ್ನು ಹಾಕಿದರು. ಅದೇ ಒಂದು ಪೋಸ್ಟನ್ನು ಇಟ್ಟುಕೊಂಡು ಬ್ಯಾಟಿಂಗ್ ಎಲ್ಲ ಬೇಡಪ್ಪ, ಕ್ರಿಕೆಟ್ ಆಡೋದಕ್ಕೆ ಬರೋದಿಲ್ಲ, ಬೇರೆ ಯಾವುದಾದ್ರೂ ಗೇಮ್ ಇದ್ದರೆ ಬರ್ತೀವಿ ಅಂತ. ಸೊ ಅವರು ಸಿಲ್ಲಿಯಾಗಿ ತಗೊಂಡಿದ್ರು. ಆದರೆ ಅಣ್ಣನನ್ನು ಆ ರೀತಿಯಾಗಿ ಬೈದಂತಹ ತಮ್ಮ ಸುಮ್ಮನಿರ್ತಾನ, ಅದು ಯಾರದೇ ಒಡ ಹುಟ್ಟು ಅಥವಾ ಆ ಒಂದು ರಕ್ತಬಂಧ ಅಂತ ಇದೆಯಲ್ವ, ಅದು ಆ ರೀತಿ ಆಗಿರುತ್ತೆ. ನಮ್ಮ ಭಾಸ್ಕರ್ ಪ್ರಸಾದ್ ಅವರ ಹೋರಾಟ ಇವತ್ತು ನಿನ್ನೆ ಆರಂಭಗೊಂಡದ್ದಲ್ಲ. ಬಹಳಷ್ಟು ಹಿಂದಿನಿಂದ ಭಾಸ್ಕರ್ ಪ್ರಸಾದ್ ಎನ್ನುವಂತಹ ಹೆಸರನ್ನು ನಾವು ಕೇಳಿ ಬರ್ತಾ ಇದ್ದವರು. ದಲಿತ ಹೋರಾಟಗಳಲ್ಲಿರ್ಬೋದು, ಅಲ್ಪಸಂಖ್ಯಾತ ಹೋರಾಟಗಳಲ್ಲಿರ್ಬೋದು, ಎಡಪಂಥೀಯ ಹೋರಾಟಗಳಲ್ಲಿರ್ಬೋದು, ಪ್ರಗತಿಪರರು ಅಂತ ಹೇಳುವಂತಹ ಹೋರಾಟಗಳಲ್ಲಿರ್ಬೋದು, ಎಲ್ಲ ಹೋರಾಟಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು. ಇನ್ನು ದಿನೇಶ್ ದಿನು ಅವರು ಪತ್ರಕರ್ತರಾಗಿ ಗುರುತಿಸಿಕೊಂಡವರು, ಎಲ್ಲ ಆ ಒಂದು ಮಾಧ್ಯಮ ಮಿತ್ರರಿಗೆ ಚಿರಪರಿಚಿತವಾದಂತಹ ವ್ಯಕ್ತಿ. ಸೊ ಸರ್ವೇ ಸಾಮಾನ್ಯವಾಗಿ ಅವರ ಸ್ವಭಾವ ಎಂಥದ್ದು ಕೇಳಿದರೆ ಭಾಸ್ಕರ್ ಪ್ರಸಾದ್ ಅವರು ಸ್ವಲ್ಪ ರೂಢಾಗಿ ಮಾತಾಡೋದನ್ನು ನೋಡಿದ್ದೇನೆ. ಆದರೆ ದಿನೇಶ್ ದಿನು ಅವರು ಯಾವತ್ತೂ ಒಂದು ರೀತಿಯಲ್ಲಿ ರೂಢಾಗಿ ಮಾತಾಡಿದ್ದನ್ನು ನೋಡೇ ಇಲ್ಲ. ಅವರ ವಿಡಿಯೋಗಳನ್ನು ನೋಡ್ಬೋದು. ಅಷ್ಟೊಂದು ಇನ್ನೋಸೆನ್ಸ್ ಆಗಿ ಮಾತಾಡುವಂತಹ ಪತ್ರಕರ್ತರನ್ನು ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಬಹಳಷ್ಟು ಇನ್ನೋಸೆನ್ಸ್ ಇದೆಯಲ್ಲ, ಆ ಒಂದು ಮುಗ್ಧತೆ ಇದೆಯಲ್ಲ, ಅದನ್ನು ಕಂಡಾದರೂ ನಿಮ್ಮ ಜೀವನ ಉದ್ಧಾರ ಆಗಬೇಕಿತ್ತು ಅಂತ ವಸಂತ ಗಿಳಿಯಾರಿಗೆ ಹೇಳಲಿಕ್ಕಿರುವಂಥದ್ದು. ದಯವಿಟ್ಟು ಸ್ನೇಹಿತರೆ,
ಈ ಒಂದು ವಿಚಾರದ ಬಗ್ಗೆ ಭಾಸ್ಕರ್ ಪ್ರಸಾದ್ ಅವರು ಮಾಡಿದ ವಿಡಿಯೋವನ್ನು ನೀವು ನೋಡಿದರೆ ಅಥವಾ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ವಸಂತ ಗಿಳಿಯಾರ್ ಬಗ್ಗೆ ಮತ್ತು ಈ ಒಂದು ವಿಚಾರಗಳ ಬಗ್ಗೆ ನಿಮ್ಮ ಥಿಂಕಿಂಗ್ ಮೈಂಡ್ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.